ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಮ್ ಎಸ್ ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಅಗಲೇ ಅಮ್ಮನ ಜಾತ್ರೆ ದಿನದ್ದು ನಮ್ಮ ಪಾಪು ಕ್ಯಾಂಡಿಡ್ ಡೇ ಇತ್ತಲ್ಲ, ಅದರ ದಿನದೇ ಕಂಟಿನ್ಯೂಟಿ ವ್ಲಾಗ್ ಇದು. ಆವತ್ತು ಈವ್ನಿಂಗ್ ಹೊರಟ್ವು ನಾವು ಅಗಲೇ ಅಮ್ಮನ ಜಾತ್ರೆಗೆ ಹೋಗೋಕ್ಕೆ ಅಂತ. ಬಟ್ ನಾನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ, ಅಗಲೇ ಅಮ್ಮನ ಜಾತ್ರೆ ಅಲ್ಲ, ಹಗಲೇಲೆ ಶೆನ್ಮಾತ್ಮ ದೇವ್ರ ಜಾತ್ರೆ ಇದು. ನನಗೆ ಗೊತ್ತೇ ಇರಲಿಲ್ಲ ನಾನು ಅಗಲೇ ಅಮ್ಮನ ಜಾತ್ರೆ ಅಂದ್ಬಿಟ್ಟು. ನಮ್ಮೂರ ಪಕ್ಕದಲ್ಲೇ ಹೋಗಬೇಕು ಅಲ್ಲಿಗೆ. ಊರೊಳಗಡೆ ಒಂದು ಅಗಲೆಯಲ್ಲಿ ಒಂದು ದೇವರಿದೆ. ಆ ದೇವ್ರ ಜಾತ್ರೆ ಕಳಿಸಲಾಗಿತ್ತು. ಆ ದೇವ್ರ ಜಾತ್ರೆ ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ರೋಡೆಲ್ಲ ಕನ್ಫ್ಯೂಸ್ ಮಾಡಿಕೊಂಡು ಸುತ್ತಿತ್ತಾಯಿತು. ಮತ್ತು ಈವ್ನಿಂಗ್ ಬಿಡೋಣ ಅಂದ್ಬಿಟ್ಟು ವಾಪಸ್ ಹೋದ್ವು. ಲೈಟಿಂಗ್ಸ್ ಎಲ್ಲ ಇರುತ್ತೆ ಅಂದ್ಬಿಟ್ಟು ಈವ್ನಿಂಗ್ ಬಂದು ಟೆಂಪಲ್ ಹತ್ರ ಬಂದು ದೇವರೆಲ್ಲ ನೋಡಿಕೊಂಡು ಅಲ್ಲೇ ಮನೆಯಿಂದ ಹೊರಟಿದ್ದೆ ಲೇಟಾಗಿತ್ತು. ಸೊ ಆಲ್ರೆಡಿ ಕನ್ಫ್ಯೂಸ್ ಮಾಡಿಕೊಂಡು ಸುತ್ತಿದ್ದೇ ಆಗಿತ್ತು. ಹೋದ್ವು, ಬಟ್ ತುಂಬ ಏನೋ ಜಾತ್ರೆ ಅಷ್ಟು ಇಷ್ಟ ಆಗಲಿಲ್ಲ, ಪರವಾಗಿರಲಿಲ್ಲ. ಹೋಗೋ ದಾರಿಲಿ ನಮ್ಮ ಹನುಮಂತಪುರದಲ್ಲಿ ಆಂಜನೇಯನಿಗೂ ಕೂಡ, ಪಂಚಮುಖಿ ಆಂಜನೇಯನಿಗೂ ಕೂಡ ಡೆಕೋರೇಟ್ ಎಲ್ಲ ಮಾಡಿದರು. ಅಯ್ಯಪ್ಪ ಸ್ವಾಮಿಯವರು ಹೋಗ್ತಾಯಿದ್ರು, ಹಂಗಾಗಿ ಅಲಂಕಾರ ಎಲ್ಲ ಮಾಡಿದರು, ಲೈಟಿಂಗ್ಸ್ ಎಲ್ಲ ಹಾಕಿ. ಆಮೇಲೆ ಆಗಲೇ ಹೋಗಿ ಶಣ್ಮಹಾತ್ಮ ದೇವರು ಪವರ್ಫುಲ್ ಅಂತಲೇ ಹೇಳ್ಬೋದು. ಪರವಾಗಿರಲಿಲ್ಲ, ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪುರಿ ಖಾರ ಎಲ್ಲ ತೊಗೊಂಡು ಮತ್ತು ಮಕ್ಕಳಿಗೆ ಆಟ ಸಾಮಾನು ತೊಗೊಂಡು ಮತ್ತೆ ವಾಪಸ್ ಬಂದುಬಿಟ್ವು. ಅಲ್ಲಿ ಊಟನೂ ಕೂಡ ಪ್ರಸಾದನೂ ಕೂಡ ಇತ್ತಂತೆ ಮಧ್ಯಾಹ್ನ. ನಾನು ಹೋಗಲಿಲ್ಲ, ತುಂಬ ಜನ ಇದ್ದರು. ಮಧ್ಯಾಹ್ನ ಬಿಸಿಲು ಅಂದ್ಬಿಟ್ಟು ಸುಮ್ಮನೆ ಬಂದುಬಿಟ್ವು. ಮತ್ತು ಈವ್ನಿಂಗ್ ಹೋಗಿ ಇನ್ನೊಂದು ಸಲ ನೋಡ್ಕೊಂಡು ಬಂದವು. ಹಗಲೇಲಿ ಶಣ್ಮಹಾತ್ಮ ದೇವರು ತುಂಬ ಪವರ್ಫುಲ್ ಅಂತಲೇ ಹೇಳ್ತಾರೆ. ಎಲ್ಲರೂ ಸಾಧ್ಯ ಆದರೆ ನೀವು ಒಂದು ಸಲ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಹೋಮ ಎಲ್ಲ ಸುಟ್ಟಿದ್ರು, ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ. ಅಂದರೆ ಆ ಊರಲ್ಲಿ ಆ ಜಾತ್ರೆನ ಗ್ರ್ಯಾಂಡಾಗೆ ಮಾಡ್ತಾರೆ ಅಂತ ಹೇಳ್ಬೋದು. ಕಳಸ ಎಲ್ಲ ತಂದು ನವಗ್ರಹಗಳು ಕೂಡ ಇದೆ ದೇವಸ್ಥಾನ ಪಕ್ಕ. ಲೈಟಿಂಗ್ಸ್ ತುಂಬ ದೇವಸ್ಥಾನದಲ್ಲಿ ಹಾಕಿದ್ರು. ಅದಾದಮೇಲೆ ಪುರಿ ಖಾರ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗಿ ಜಾತ್ರೆಯಲ್ಲಿ ಒಂಥರ ಪುರಿ ಖಾರನೇ ಜಾಸ್ತಿ ತೊಗೊಳ್ಳೋದು ಎಲ್ಲರೂ ಅಲ್ವಾ. ಪಿಂಗಾಣಿಗಳು ಕೂಡ ಹೇಗಿದೆ ನೋಡಿ, ತುಂಬ ಚೆನ್ನಾಗಿತ್ತು. ಏನೇನೋ ಐಟಮ್ಸ್ಗಳಿತ್ತು ಈವ್ನಿಂಗ್ ಟೈಮು, ಬಟ್ ಜಾಸ್ತಿ ತಗೊಳಕ್ಕಾಗಲಿಲ್ಲ, ಬಿಸಿಲು ಅಂದ್ಬಿಟ್ಟು ಹೋಗ್ಬಿಟ್ವು. ನಮ್ಮ ಪಾಪು ಆಟ ಸಾಮಾನು ತೊಗೊಂಡ. ನೈಟ್ ಹೊತ್ತು ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ನಾವು ಹೋದಾಗ. ನಮ್ಮ ಪಾಪು ಕ್ಯಾಂಟೀನ್ ಡೇಯಲ್ಲಿ ಅರ್ನಿಂಗ್ ಮಾಡಿರೋ ಅಮೌಂಟಲ್ಲಿ ಅವಳ ತಂಗಿಗೊಂದು ಟೆಡಿ ಬೇರು, ಅವನಿಗೊಂದು ಆಟ ಸಾಮಾನು ತೊಗೊಂಡ, ಬೈಕ್ ಥರ. ನಮ್ಮ ಪಾಪುಗೆ ತೊಗೊಂಡಿರೋ ಟೆಡಿ ಅದೇ. ಬಳೆಗಳು ತುಂಬ ಚೆನ್ನಾಗಿತ್ತು. ರಾತ್ರಿ ಪುರಿ ಖಾರ ಕಟ್ಟಿಸ್ಕೊತಾ ಇದ್ದೀವಿ. ಸ್ವೀಟ್ಸ್ ಎಲ್ಲ ಇತ್ತು. ನಾನು ಜಸ್ಟ್ ಪುರಿ ಖಾರ ತೊಗೊಂಡೆ, ನನ್ನ ಫ್ರೆಂಡ್ ಸ್ವೀಟ್ಸ್ ಎಲ್ಲ ತೊಗೊಂಡ್ಳು. ಜಾತ್ರೆಯಲ್ಲಿ ಪುರಿ ಖಾರ ತಿನ್ನೋದೇ ಒಂದು ದೊಡ್ಡ ವಿಷಯನೇ ಅಂತ ಹೇಳ್ಬೋದು. ಸಾಮಾನ್ಯ ಜನರು ಎಲ್ಲರೂ ಜಾತ್ರೆಗೆ ಹೋದರೆ ಪುರಿ ಖಾರ ಜಾಸ್ತಿ ತೊಗೊಂಡು ಹೋಗ್ತಾರೆ. ಮತ್ತು ಒಂದು ಇಯರಿಂಗ್ಸ್ಗೂ ಕೂಡ ತೊಗೊಂಡ್ವು. ಇಲ್ಲಿ ₹100 ಅಂತ ಹೇಳ್ತಾಯಿದ್ರು. ಮತ್ತೆ ಒಂದು ಟೆಡಿ ತೊಗೊಂಡೆ. ನಮ್ಮ ಅತ್ತೆ ಮನೆಗೊಂದು ಬೇಕು ಅಂತ ಹೇಳಿದರು ಅನ್ನೋ ಕಾರಣಕ್ಕೆ. ಟೋಟಲಾಗಿ 2 ಟೆಡಿ ಆಗೋದ್ವು ಈಗ, ಒಂದೇ ಥರದ್ದು. ಕ್ಯೂಟಾಗಿತ್ತು. ಸೀರಿಯಸ್ಲಿ ಖುಷಿ ಆಯಿತು. ಅವರು ಬೇರೆ ಊರಿಂದ ಬಂದು ಇಲ್ಲಿ ಹಾಕಿತ್ತಂತೆ. ತುಂಬ ಜನ ಎಲ್ಲರೂ ಆಲ್ಮೋಸ್ಟ್ ಬೇರೆ ಬೇರೆ ಊರಿಂದನೇ ಬಂದಿದ್ದರು ಇಲ್ಲಿ ಅಂದರೆ ಅಂಗಡಿ ಹಾಕೋಕ್ಕೆ. ನಮ್ಮತ್ತೆ ನಮ್ಮ ಮನೆಗೊಂದು ತೊಗೊಂಡು ಬಾ ಅಂತ ಹೇಳ್ತಿದ್ರು ಅಂತ, ಮತ್ತೆ ನೈಟ್ ಹೋಗ್ತೀನಿ ಬಿಡಿ ತರ್ತೀನಿ ಅಂತ ಹೇಳಿದ್ದೆ. ಅವರಿಗೊಂದು ಅಂತ ತೊಗೊಂಡು ಬರ್ತಿದ್ದೀನಿ.
ಅವ್ರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಬಿಟ್ಟು ಬಂದೆ. ನೀವು ಬರ್ತೀರಾ, ನಿಮ್ಮ ಅಂಗಡಿನೂ ಬರುತ್ತೆ ವಿಡಿಯೋ ಮಾಡ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿಕೊಂಡೆ. ಎಷ್ಟು ಕ್ಯೂಟಾಗಿದೆ ನೋಡಿ, ₹100 ಗೊಂಬೆ ಅಷ್ಟೇ. ನಂತರ ಹೊರಟ್ವು ಮನೆಗೆ ಹೋಗೋಣ ಅಂದ್ಬಿಟ್ಟು ಹನುಮಂತಪುರದಿಂದ ಹಗಲೆಯಿಂದ ಬಿಟ್ಕೋಡ್ನಳ್ಳಿಗೆ ಹೋದ್ವು. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಕೇಳ್ಕೊತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ, ಸಾರಿ.